ಸಾರಿ ಮೇಡಮ್, ನನ್ಗನ್ಸಿದ್ದನ್ನ ನಾನು ತಪ್ಪಕ್ಕಂತ ಹೇಳ್ಬಿಡ್ತೀನಿ. ಇನ್ಮೇಲೆ ಯಾವತ್ತೂ ನಾನು ಆ ರೀತಿ ಮಾತಾಡಲ್ಲ. ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಸಿದ್ಲಿಂಗು, ನಾನ್ ಡಲ್ ಆಗಿರೋದು ನೀನ್ ಅವತ್ ಹಾಗೆ ಮಾತಾಡ್ದೆ ಅಂತ ಅಲ್ಲ ಕಣೋ. ಮತ್ತೆ ಇವತ್ತು ನನ್ನನ್ನ ನನ್ ಗಂಡ ಬಿಟ್ಟು ಹೋದ ದಿನ. ಆಂಡಾಳಮ್ಮ ಮತ್ತೆ ನಗಕ್ ಶುರು ಮಾಡಿದ್ರು. ನಾವಿಬ್ರು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಹೋಗಿದ್ದೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ. ಸಾರಿ ಮೇಡಮ್, ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿತ್ತು. ನಾನೇನಾದ್ರೂ ಕೇಳಿದ್ನಾ? ಅಲ್ಲ, ಅದೇನೋ ಭಾನುವಾರ ಅಂತ ಇದ್ರಲ್ಲ, ಏನದು? ಓ ಸಿದ್ಲಿಂಗು, ಭಾನುವಾರ ರಂಗಂತಿಟ್ಟಿಗೆ ಹೋಗೋಣ, ಬರ್ತೀಯಾ? ನೀವೇನೇ ಹೇಳಿ ಮೇಡಮ್, ನೀವ್ ಮತ್ತೆ ನಗಕ್ ಶುರು ಮಾಡಿದ್ದು ನನ್ಗಂತೂ ತುಂಬಾ ಖುಷಿ ಆಯ್ತು. ಅಲ್ಲ, ನೀರ್ ಬಿಡೋ ನೆಲ್ಲಿನೇ ಸೈಲೆಂಟ್ ಆಗ್ಬಿಟ್ರೆ ಏನ್ ಆನಂದ ಇರುತ್ತೆ? ಅಯ್ಯೋ, ನೀವಿನ್ಮೇಲೆ ಯಾವತ್ತೂ ಸಪ್ಪಗಿರ್ಬೇಡಿ ಮೇಡಮ್. ಅಲ್ಲ, ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಓ, ಪೂರಿ ಕಳಕೆ ಬೀಜ ಹಾಕ್ಸ್ಕೊಂಬಂದಿದ್ ಬೇಜಾರಾಯ್ತಾ? ನನಗ್ ಜೋರಾಗಿ ಅಳ್ಬೇಕು ಅನಿಸ್ತಿದೆ ಸಿದ್ಲಿಂಗು. ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಸ್ಪರ್ಶ ಮೌನದಲ್ಲಿ ನಾನು ಬೆವ್ತ್ ಹೋದೆ. ಆಕಸ್ಮಿಕ ಅಂದ್ರೆ ಏನು ಅಂತ ನನ್ಗೆ ಅವಾಗ್ಲೇ ಅರ್ಥ ಆಗಿದ್ದು. ನಿಜ ರೀ, ಮದರ್ ಪ್ರಾಮಿಸ್.